ಎಲ್ಲರನ್ನು ನಾವು ಫ್ರೆಂಡ್ ಮಾಡ್ಕೊಳಕ್ಕಾಗಲ್ಲ. ಯಾಕೆ ಹೇಳಿ, ಎಲ್ಲರೂ ನಮ್ಮ ಭಾವನೆಗೆ ಸ್ಪಂದಿಸಲ್ಲ. ಇದೇ ಅವ್ರ ಮನೆ ಬಂದು ತುಂಬಾ ಮುಚ್ಚಿಟ್ಕೊಂಡು ಅವ್ರಿಗೆ ಎದಕ್ಕೆ ನಾವು ಹೇಳ್ಬೇಕು, ಇವ್ರಿಗೆ ಎದಕ್ಕೆ ನಾವು 11 ಗಂಟೆಗೆ ಟೀ ಮಾಡಿಕೊಡು ಒಂದು 20 ಗ್ಲಾಸ್ ಇದಾವೋ ಏನೋ. ಗುಡ್ ಮಾರ್ನಿಂಗ್, ಶುಭೋದಯ. ನಾವು ಲೈಫಲ್ಲಿ ತುಂಬ ಜನರನ್ನ ಭೇಟಿಯಾಗ್ತೀವಲ್ವ, ಆದರೆ ಎಲ್ಲರನ್ನು ನಾವು ಫ್ರೆಂಡ್ ಮಾಡ್ಕೊಳಕ್ಕಾಗಲ್ಲ. ಯಾಕೆ ಹೇಳಿ, ಎಲ್ಲರೂ ನಮ್ಮ ಭಾವನೆಗೆ ಸ್ಪಂದಿಸಲ್ಲ. ಯಾರು ನಮ್ಮ ಭಾವನೆಗೆ ಸ್ಪಂದಿಸ್ತಾರೋ ಅವರನ್ನಷ್ಟೇ ನಾವು ಫ್ರೆಂಡ್ ಮಾಡ್ಕೊಂಡಿರ್ತೀವಲ್ವ. ಅಂಥ ಒಂದು ಫ್ರೆಂಡನ್ನು ನಾನು ಇವಾಗ ಭೇಟಿ ಆಗ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅವ್ರು ಏನು ನನಗೆ ಹೆಲ್ಪ್ ಮಾಡಿದರು, ಅವ್ರು ಯಾಕೆ ನನ್ನ ಫ್ರೆಂಡ್ ಆದರು ಅಂತ ಅಲ್ಲಿ ಹೋದ್ಮೇಲೆ ನಾನು ತಿಳಿಸ್ತೀನಿ. ಇದೇ ಅವ್ರ ಮನೆ ಬಂತು. ರೇಖಾ, ರೇಖಾ, ಹಾಂ ಸರಿ. ಎಷ್ಟು ಚೆನ್ನಾಗಿಟ್ಟಿದ್ದಾರೆ ನೋಡಿ ಪಾಟ್ ಎಲ್ಲ. ಹೇಳಿನಾ ಕೆಲಸ ಆಗಿದೆ. ಹೌದಾ, ಇವರೇ ನನ್ನ ಫ್ರೆಂಡು ರೇಖಾ ಅಂತ. ಹಾಯ್. ಇವ್ರ ಮನೆ ನೋಡಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ. ಆ ಡೋರ್ ಕ್ಲೋಸ್ ಮಾಡಿ. ಡೋರ್ ಇಷ್ಟು ಧೂಳಿಲ್ಲ ಅಪ್ಪ, ನನಗೆ ಇಷ್ಟು ನೀಟ್ ಮಾಡೋಕ್ಕಾಗಲ್ಲ ಬಿಡಿ. ಅಡುಗೆ ಒಂದು ಮಾಡ್ತೀನಿ, ಬಟ್ ಇಷ್ಟು ನೀಟ್ ಎಲ್ಲ ಅರೇಂಜ್ ಮಾಡೋಕ್ಕಾಗಲ್ಲ. ಯಪ್ಪ, ಒಂದು 20 ಗ್ಲಾಸ್ ಇದಾವೋ ಏನೋ. ಸಾಕಾಗಲ್ಲ ಅದು. ಎಲ್ಲ ತೊಳೆಗಿಡ್ತಾರಲ್ಲ, ಎಲ್ಲ ಕುಡಿದು ತೊಳೆಗಿಡೋದು. ಇಲ್ಲಿ ಹೌದಾ, ಈಗ ಎಳೆಯೋದಂತೆ, ಬಟ್ಟೆ ಹಾಕೋದು.
ಹಿಂಗೆ ಮೇಲೆ ಇರಿಸೋದು. ಹೈಟ್ ಅಡ್ಜಸ್ಟ್ ಮಾಡ್ಕೋಬೋದು ಇದನ್ನ. ಹಾಂ, ಈ ಬೆಳಗಾಮಲ್ಲಿ ಈ ಥರ ಬೇಕೇ ಬೇಕು ಬಿಡಿ, ಹೌದು, ಸೇಫ್ಟಿ ಇರುತ್ತೆ. ಭಾಳ ಹಂಗೆ ಇಟ್ಬಿಟ್ಟಿದ್ದೀನಿ. ನಂದು ಅಷ್ಟೇ. ಇವ್ರು ಮರ ತಗೊಂಡ್ತಾರೆ ಏನಿಲ್ಲ ಅಂದ್ರೆ ಒಂದು ಇಟ್ಕೊಂಡ್ರೆ ಅದು ಆನ್ಲೈನ್ ಬರಲ್ಲ ಮಾಡಿದ್ದೀನಿ. ಅದೇ ಎಡಿಟ್ ಮಾಡ್ಬೋದು. ಈಗ ಏನು ಮಾಡ್ಬೇಕು ನಿಮ್ಮದು? ಲೈವ್ ಅದು ಇನ್ಸ್ಟಾಗ್ರಾಮಿಗೆ ಒಂದು ತೋರಿಸ್ತೀನಿ. ಇದನ್ನೇ ಸ್ವಿಚ್ ಮಾಡಿದ್ದೀರಾ ನೀವು? ಆದಷ್ಟು ಆ್ಯಕ್ಚುಲಿ ಇವರು ನನ್ನ ಫ್ರೆಂಡು ರೇಖಾ ಅಂತ. ಫುಲ್ ನೇಮು ರೇಖಾ ಪೋಲ್. ರೇಖಾ ಪೋಲ್. ಪೋಲ್ ಸರ್ ನೇಮ್ POL ಎಲ್ಲ. ರೇಖಾ ಪೋಲ್ ಅಂತ ನನ್ನ ಫ್ರೆಂಡು ಇಲ್ಲೇ ಇರ್ತಾರೆ ಬೆಳಗಾಮಲ್ಲಿ. ನನಗೆ ಯೂಟ್ಯೂಬ್ ಚಾನಲ್ ಆನ್ ಮಾಡೋದು ಹೆಂಗೆ, ಅದು ಏನದು ವಾಚ್ ಅವರು ಹೆಂಗೆ, ಏನು ರೂಲ್ಸ್ ರೆಗ್ಯುಲೇಷನ್ ಏನು ಗೊತ್ತಿರಲಿಲ್ಲ. ವಿಡಿಯೋ ಅಪ್ಲೋಡ್ ಹೆಂಗೆ ಮಾಡೋದು ಏನು ಗೊತ್ತಿಲ್ಲ. ಪಾಪ ಇವರೇ ಎಲ್ಲ ಹೇಳ್ಕೊಟ್ರು. ಆಕ್ಚುಲಿ ನಂದು ಯೂಟ್ಯೂಬ್ ಚಾನಲ್ ಇದೆ, ಹಂಗಾಗಿ ನನಗೂ ಗೊತ್ತಿದೆ, ಅವ್ರಿಗೆ ನಾನು ಹೇಳ್ಕೊಟ್ಟಿದ್ದೀನಿ. ಬಟ್ ತುಂಬಾ ಜನ ಗೊತ್ತಿದ್ರು ನನ್ಗೆ ಏನು ಗೊತ್ತಿಲ್ಲ ಅನ್ನೋ ತರ ಇರ್ತಾರೆ. ನಾನು ಕೇಳಿದ್ರು ನನ್ಗೆ ಬಹಳ ಜನಕ್ಕೆ ಕೇಳಿದೆ ಅದೇ ಹೆಂಗೆ ಇದೆ ಹೆಂಗೆ ಅಂತ. ಏನಪ್ಪ ನಂಗೆ ಗೊತ್ತಿಲ್ಲ ಹಂಗೆ ಹಿಂಗೆ ಅಂತ ಡೈಲಾಗ್ ಹೊಡಿದ್ರು. ಪಾಪ ಇವರು ನನಗೆ ಎಡಿಟ್ ಮಾಡೋದು, ಯೂಟ್ಯೂಬ್ ಚಾನಲ್ ಹೆಂಗೆ ಓಪನ್ ಮಾಡೋದು, ಯಾಕೆ ಏನು ಅಂತ ಎಲ್ಲ ಹೇಳ್ಕೊಟ್ರು. ನನಗೆ ಯೂಟ್ಯೂಬ್ ಚಾನಲ್ ಮಾಡೋದು ನನಗೆ ಇಂಟೆನ್ಷನ್ನೇ ಇರಲಿಲ್ಲ. ನಾನು ಬ್ಯಾಡ್ ಕಮೆಂಟ್ಸ್ ಬರುತ್ತೆ ಬೇಡ, ನಮ್ಮ ರಿಲೇಷನ್ ಎಲ್ಲ ಏನು ಅನ್ಕೊತಾರೆ ಬೇಡ, ಇವಳಿಗೆ ಇದೆಲ್ಲ ಬೇಕಿತ್ತಾ ಅಂತ ಅಂತಾರೆ ಬೇಡ ಅಂತಾನೆ ತುಂಬ ಇದು ಮಾಡಿದೆ. ಬಟ್ ಇವ್ರು ನನಗೆ ಸ್ವಲ್ಪ ಹೋಪ್ಸ್ ಕೊಟ್ಟರು. ಇಲ್ಲ ಮಾಡಿ, ನಿಮ್ಮದು ಸ್ಟೇಟಸ್ ನೋಡ್ತೀನಿ ಚೆನ್ನಾಗಿರುತ್ತೆ, ನೀವು ಪ್ಲೇಸಸ್ ಬಗ್ಗೆ ಹಾಕಿ, ಕುಕ್ಕಿಂಗ್ ಬಗ್ಗೆ ಹಾಕಿ, ಇನ್ಫಾರ್ಮೇಟಿವ್ ಏನಾದರೂ ಹಾಕಿ, ಏನಾದರೂ ಯೂಸ್ಫುಲ್ ಇರೋದು ಹಾಕಿ ಅಂತ ಹೇಳಿದರು. ಹೌದಲ್ಲ ಹಿಂಗೆ ಮಾಡ್ಬೋದು ಅಲ್ಲ ಅಂತ ಎಲ್ಲ ನಾನು ಯೋಚನೆ ಮಾಡಿದೆ. ಆ್ಯಕ್ಚುಲಿ ಇವರೇ ನನಗೆ ಎಲ್ಲ ಚಾನಲ್ ಓಪನ್ ಮಾಡಿಕೊಟ್ಟಿದ್ದು, ಹೇಗೆ ಎಡಿಟ್ ಮಾಡೋದು, ತಮ್ಲೇನ್ ಅಂದರೆ ಏನು, ವಿಡಿಯೋ ಎಡಿಟ್ ಹೆಂಗೆ ಮಾಡೋದು, ವಾಯ್ಸ್ ಹೆಂಗೆ ಹಾಕೋದು, ಪ್ರತಿಯೊಂದೂ ನನಗೆ ಇವರೇ ಹೇಳ್ಕೊಟ್ಟಿದ್ದು. ಆ್ಯಕ್ಚುಲಿ ಇವ್ರು ನನಗೆ ಫಸ್ಟ್ ಟೈಮ್ ಸ್ಕೂಲು PTM ಹೋದಾಗ ಇವಳು ಮಗ ಮತ್ತು ನನ್ನ ಮಗಳು ಫ್ರೆಂಡ್ ಸೇಮ್ ಕ್ಲಾಸು. 4th ಮಟ್ಟ ಅಲ್ಲಿದ್ನಲ್ಲ, 4th. ನಾವು ಅವಾಗ 3rd ಸ್ಟ್ಯಾಂಡರ್ಡಲ್ಲೇನೋ 1st ಸ್ಟ್ಯಾಂಡರ್ಡಲ್ಲೇನೋ ಒಟ್ಟು ಪೇರೆಂಟ್ಸ್ ಟೀಚರ್ ಮೀಟಿಂಗಲ್ಲಿ ನಾವು ಭೇಟಿಯಾಗಿದ್ವಿ. ಆಮೇಲೆ ಗೊತ್ತಾಯಿತು ಇವನ ಮಗ ನನ್ನ ಮಗಳು ಫ್ರೆಂಡು. ಆಮೇಲೆ ನಾವಿಬ್ರು ಫ್ರೆಂಡ್ ಆಗಿ ಆಮೇಲೆ ನಾನೊಂದ್ಸಲ ಹಿಂಗೆ ಫೋನ್ನಲ್ಲಿ ಕೇಳಿದೆ ನಿಮ್ಮ ಮನೆಯವ್ರು ಏನು ಮಾಡ್ತಾರೆ ಅಂತ. ಅವಾಗ ನೀವು PDO ಇದ್ದಾರೆ ಅಂತ ಹೇಳಿದ್ರಿ. ಹಾಗಿದ್ರೆ ನಾನು ಹೇಳಿದೆ ಹಾಗಿದ್ರೆ ನಮ್ಮ ಮನೆಯವರು ನಿಮ್ಮ ಮನೆಯವ್ರಿಗೆ ಪರಿಚಯ ಇರ್ತಾರೆ, ಒಂದ್ಸಲ ಕೇಳಿ ನೋಡಿ ಅಂತ ನಾನು ಹೇಳಿದ್ದೆ. ಆಮೇಲೆ ಗೊತ್ತಾಯ್ತು ಅವ್ರ ಮನೆಯವರು ನಮ್ಮ ಮನೆಯವರು ಅಫಿಷಿಯಲಿ ಫ್ರೆಂಡ್ ಅಂತ ಹೇಳಿ. ಸೊ ಹಿಂಗೆ ಒಬ್ರಿಗೊಬ್ರಿಗೆ ಲಿಂಕ್ ಆಗಿ ಅದು ಫ್ರೆಂಡ್ ಆಯಿತು. ಇವಾಗ ಒಂದು 4-5 ಇಯರ್ಸ್ ಆಯಿತು ನಾವು ಹಿಂಗೆ ಟಚ್ಚಲ್ಲೇ ಇದ್ದೀವಿ, ಫೋನಲ್ಲಿ ಮಾತಾಡ್ತಿರ್ತೀವಿ. ಅವ್ರೇನಾದರೂ ಇಲ್ಲಿದು ಪ್ಲೇಸಸ್ ಬಗ್ಗೆ ಯೂಟ್ಯೂಬಲ್ಲಿ ಹಾಕಿರ್ತಾರೆ, ಅದು ನಾನು ಇದು ಎಲ್ಲಿದೆ ಅದು ಎಲ್ಲಿದೆ ಅಂತ ನಾನು ಕೇಳ್ತಿರ್ತೀನಿ. ಅವ್ರಿಗೆ ಆ್ಯಕ್ಚುಲಿ ತುಂಬ ಬೆಳಗಾಮಲ್ಲಿರೋ ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿ ಗೊತ್ತು. ನಾನು ಅದನ್ನೇ ಫೋನ್ ಮಾಡಿ ಕೇಳ್ತಿರ್ತೀನಿ, ಅದು ಎಲ್ಲಿ ಬರುತ್ತೆ ಇದು ಎಲ್ಲಿ ಬರುತ್ತೆ ಅಂತ ಹೇಳಿ. ಆಮೇಲೆ ಅಲ್ಲಿ ಏನಾದರೂ ಆಫರು ಸೇಲಲ್ಲಿದ್ರೆ ಅಲ್ಲಿ ಹೋಗಿ ತೊಗೊಂಡಿರ್ತೀನಿ. ಆ್ಯಕ್ಚುಲಿ ಇವರು ಲಾಗ್ ಮಾಡ್ತಾರೆ. ಈಗ ರೀಸೆಂಟಾಗಿ ನಾನು ಮಾಡ್ತಾ ಇಲ್ಲ, ನೋಡೋಣ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ. ಏನಾದರೂ ಹಂಗಾಯ್ತು ಅಂದರೆ ಖಂಡಿತ ನಾನು ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ನೀವು ಯಾರು ನೋಡ್ತಿದ್ರಿ ನಾನು ಏನಾದರೂ ಸ್ಟಾರ್ಟ್ ಮಾಡಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಹಾಗೆ ಏನು ನಾವು ಒಂದು ಕಲ್ತಿದ್ದೀವಿ, ನಮಗೆ ಗೊತ್ತಿದೆ ಅಂತಂದಮೇಲೆ ಇನ್ನೊಬ್ರಿಗೆ ಹೇಳ್ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನಾನು ಅನ್ಕೊತೀನಿ. ಅವರು ಕಲೀಲಿ, ಅವರು ಮುಂದೆ ಬರಲಿ ಅನ್ನೋದು ಒಂದು ಇರುತ್ತೆ. ಈಗ ನನಗೆ ಗೊತ್ತಿದೆ ಅಂದು ನಾನು ಅವರಿಗೆ ಹೇಳ್ಬಿಟ್ರೆ ನನ್ನ ಹತ್ರ ಇರೋದೆಲ್ಲ ಹೋಗ್ಬಿಡುತ್ತೇನೋ ಅನ್ನೋ ಥರ ಏನು ಇರಬಾರ್ದು. ಆ್ಯಕ್ಚುಲಿ ನಾಲೆಡ್ಜನ್ನ ನಾವು ಸ್ಪ್ರೆಡ್ ಮಾಡ್ಕೋಬೇಕು. ನಮಗೆ ಏನು ಗೊತ್ತಿರುತ್ತೋ ಅದನ್ನ ಒಂದು 4 ಜನಕ್ಕೆ ಹೇಳಬೇಕು. ಅಂದರೆ ನೀನು ನಾಲೆಡ್ಜು ಪಡ್ಕೊಂಡಿದ್ದಕ್ಕೂ ಅದು ಸ್ವಲ್ಪ ಸಾರ್ಥಕ ಆಗುತ್ತೆ. ತುಂಬ ಮುಚ್ಚಿಟ್ಕೊಂಡು ಅವ್ರಿಗೆ ಎದಕ್ಕೆ ನಾವು ಹೇಳಬೇಕು, ಇವ್ರಿಗೆ ಎದಕ್ಕೆ ನಾವು ಹೇಳಬೇಕು ಅನ್ನೋದನ್ನ ಬಿಟ್ಟು ನಮಗೇನು ನಾಲೆಡ್ಜ್ ಇದೆಯಪ್ಪ, ಏನೋ ಸ್ವಲ್ಪನೇ ನಾಲೆಡ್ಜ್ ಇದೆ ಅಂತ ಅಂದ್ಕೊಳ್ಳಿ, ಅದನ್ನ ಒಂದು 4 ಜನಕ್ಕೆ ಹೇಳ್ಕೊಡಿ, ಯೂಸ್ ಆಗುತ್ತೆ. ಇವಾಗ ಟೀ ಮಾಡ್ತಾ ಇದ್ದಾರೆ, ಟೀ ಸಖತ್ತಾಗಿ ಮಾಡ್ತಾರೆ. ಏನಿಲ್ಲ, ನಿಜವಾಗ್ಲೂ ಅವಾಗ ಫಸ್ಟ್ ಟೈಮ್ ಕುಡಿದ್ನಲ್ಲ ನಿಮ್ಮ ಮನೇಲಿ, ಅಲ್ಲಿ ಬಾಡಿಗೆ ಮನೇಲಿ ಇದ್ರಲ್ಲ, ಅವಾಗೂ ಇವಾಗೂ ಸೇಮ್ ಟೇಸ್ಟ್. ನಂದು ಹಂಗಲ್ಲ, ಒಂದಿನ ಚೆನ್ನಾಗಾಗುತ್ತೆ, ಒಂದಿನ ಹೆಂಗೋ ಆಗಿಲ್ಲ. ಅಂದರೆ ನೀರು ಹಾಕಲ್ಲ, ನಾನು ಹಾಲು ಹಾಕ್ತೀನಿ ಅಷ್ಟೇ. ಪ್ಯಾಕೆಟ್ ಹಾಲ ಡೈಲಿ ಅದೇ ಎಷ್ಟು? 1 2 ಲೀಟರ್? 1 ಲೀಟರ್ಗೆ ನಾನು 1 ಲೀಟರ್ ನೀರು ಹಾಕ್ತೀನಿ.
ಆಮೇಲೆ ಮತ್ತೆ ನೀರ್ ಹಾಕಲ್ಲ. ನೀರು ಹಾಕಲ್ಲ. ಅದು ಮತ್ತೆ ನಾವು ನೀರು ಹಾಕಿ ಕುದಿಸಿ ಮಾಡಿದ್ರೆ ಟೇಸ್ಟ್ ಬೇರೆ ಆಗುತ್ತೆ. ಅಯ್ಯೋ ಕ್ಯಾಪ್ಸಿಕಮ್ ಅದ್ರಲ್ಲಿ ಏನು ಇಟ್ಟಿದ್ದೀರಾ ಇದರಲ್ಲಿ? ಖಾಲಿ ಇದೆ, ಅದು ಸುಮ್ಮನೆ ಬೇಕು ಅಂತಾನೆ ತರಿಸಿದೆ. ಚೆನ್ನಾಗಿದೆ ನೋಡಿ ಇದು. ಮೀಶೋದಲ್ಲಿ ತರಿಸಿದ್ದೆ. ಹಾಂ ಒಂದೊಂದು ಮೀಶೋದಲ್ಲಿ ಚೆನ್ನಾಗಿ ಬಂದಿರುತ್ತೆ. ಇದು ಫುಲ್ ಎಲ್ಲ ಇದೆಯಲ್ಲ, ಇದನ್ನೆಲ್ಲ ಮೀಶೋದಲ್ಲಿ ತರಿಸಿದ್ದೀನಿ ನಾನು. ಶುಂಠಿ ಹಾಕ್ಲಾ, ಏಲಕ್ಕಿ ಹಾಕ್ಲಾ? ಎರಡೂ ಹಾಕ್ಬಿಡಿ. ಎರಡು ಒಂದಂತೂ ಏಲಕ್ಕಿ ಇದೆ ಅದ್ರೊಳಗೆ. ಹಾಂ, ಯಾವ ಜ್ಯೂಸ್ ಕುಡಿದ್ರು ಟೀ ಕುಡ್ದಂಗೆ. ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್. ಬಾಯ್.